ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಜಾತಕವನ್ನು ನೋಡಬೇಕಾದ್ರೆ ನಕ್ಷತ್ರದ ಇಂಪಾರ್ಟೆನ್ಸ್ ಏನಿರುತ್ತೆ, ಅಂದರೆ ನಕ್ಷತ್ರ ಅನ್ನೋದು ಏನಾಗಿರುತ್ತೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಗಳು ನಮಗೆ ನೀಡ್ತಾರೆ. ಇದರೊಟ್ಟಿಗೆ ನಿಮ್ಮ ಕರೆಗಳಿಗೆ ಮೊದಲ ಆದ್ಯತೆಯನ್ನು ನಾವು ನೀಡ್ತಾ ಇದ್ದೀವಿ. ಕರೆಗಳನ್ನು ಮಾಡ್ಬೋದು, ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋವಂಥವ್ರು 1 ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ಗುರುಗಳು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಒದಗಿಸಿ ಕೊಡ್ತಾರೆ ಅಂತ ಹೇಳ್ತಾ, ಇನ್ನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ ವಂದನೆಗಳು. ಇನ್ನು ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರೊಟ್ಟಿಗೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹಾಗೂ ವಾಸ್ತುಶಾಸ್ತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು, ವಾಸ್ತುವಿನ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ನಡೀತಾ ಇದೆ. 6 ದಿನಗಳಲ್ಲಿ ನೀವು ವಾಸ್ತುಶಾಸ್ತ್ರವನ್ನು ಕಲಿತ್ಕೊಳ್ಬಹುದಾಗಿದೆ. ಇನ್ನು ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ನೀವೆಲ್ಲಿರ್ತೀರೋ ಅಲ್ಲೇ, ಅಂದರೆ ಆನ್ಲೈನ್ ಕ್ಲಾಸ್ನ ಮುಖಾಂತರವಾಗಿ ಇಡೀ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೋದು. ನಿಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳಿ ನೀವೇ ಕೂಡ ರೂಪಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಗುರೂಜಿಯವರು. ಸುಮಾರು 65,000 ವಿದ್ಯಾರ್ಥಿಗಳಿಗೆ ದೇಶದಲ್ಲಿ ಮತ್ತು ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ ಗುರುಗಳು. ಒಂದಷ್ಟು ವಿಚಾರವನ್ನು ಇದ್ರ ಕುರಿತಾಗಿ ಮುಂದಿನ ಹಂತಗಳಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಇನ್ನು ಇವತ್ತಿನ ಟಾಪಿಕ್ ಬಗ್ಗೆ ನಾನು ಮಾತಾಡೋದಾದರೆ, ನಕ್ಷತ್ರ ಅನ್ನುವಂಥದ್ದು ಜಾತಕವನ್ನು ನೋಡಬೇಕಾದ್ರೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ನ ವಹಿಸುತ್ತೆ ಗುರುಗಳೇ? ಈಗ ಈ ಒಂದು ಭೂಮಿಗೆ ಏನು ಇಂಪಾರ್ಟೆಂಟು ನಿಮ್ಮ ಪ್ರಕಾರ? ಈ ಭೂಮಿ ಈ ಎಲ್ಲ ಜೀವರಾಶಿಗಳೆಲ್ಲ ನಡೆಸ್ತಾ ಇದೆ, ಆಗ್ತಾ ಇದೆ ಅಂದರೆ ನಿಮ್ಮ ಅನಿಸಿಕೆ ಏನಿರ್ಬೋದು? ಏನು ಇಂಪಾರ್ಟೆಂಟು ಅಂತಕ್ಕಂಥದ್ದು ಏನು ಇಂಪಾರ್ಟೆಂಟ್ ಇರ್ಬೋದು? ಭೂಮಿಗೆ ಏನು ಇಂಪಾರ್ಟೆಂಟ್? ಏನು ಇಂಪಾರ್ಟೆಂಟ್ ಅಂದರೆ ಸೂರ್ಯ ಚಂದ್ರ. ಕರೆಕ್ಟಾಗಿ ಹೇಳಿದ್ರೆ ಬಂದೇ ಬಿಡುತ್ತಲ್ಲ ಸೂರ್ಯ ಅಲ್ವಾ? ಹಾಗಿದ್ರೆ ಈ ಭೂಮಿಗೆ ಸೂರ್ಯ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸೂರ್ಯ ಒಂದು ದಿವಸ ಬಂದಿಲ್ಲ ಅಂದರೆ ಹೆಂಗೋ ತಡ್ಕೋಬೋದು. ಒಂದು ವಾರ ಸೂರ್ಯ ಉದಯ ಇಲ್ಲಿ ಆಗಿಲ್ಲ, ಈ ಭಾಗದಲ್ಲಿ ಆಗಿಲ್ಲ, ಅಥವಾ ಸೂರ್ಯನ ಬೆಳಕು ಇಲ್ಲಿ ಬಿದ್ದಿಲ್ಲ ಅಂದರೆ ಸರ್ವನಾಶ. ಇದನ್ನು ಫಸ್ಟ್ ತಿಳ್ಕೊಬೇಕಿಲ್ಲ. ನಾನು ಯಾಕೆ ವಿಜ್ಞಾನ ಮತ್ತು ಈ ಜ್ಯೋತಿಷ್ಯನ ಎರಡನ್ನೂ ಕ್ಲಬ್ ಮಾಡ್ತಾ ಇದ್ದೀನಿ, ಫಸ್ಟ್ ಅದು ತಿಳ್ಕೊಬೇಕು. ಯಾಕೆಂದರೆ ಇಲ್ಲಿ ಸಸಿಗಳು ಬೆಳೆಯೋದೇ ಸೂರ್ಯನಿಂದ. ಸೂರ್ಯ ಇಲ್ಲ ಅಂದರೆ ಅಲ್ಲಿ ಫೋಟೋಸಿಂಥಸಿಸೋ ಅಥವಾ ಕ್ಲೋರೋಫಿಲ್ ಬರ್ತಕ್ಕಂಥದ್ದು ಪ್ರಾಣಿ ಸಂಕುಲ ಅಥವಾ ಸಸ್ಯ ಸಂಕುಲ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಬಿಸಿಲು ಇದ್ರೇ ಇಲ್ಲಿ ಮಳೆ ಬರೋದು. ಸೊ ಸೂರ್ಯ ಇಲ್ಲ ಅಂದರೆ ಏನೂ ಇಲ್ಲ, ಝೀರೋ, ನಶ್ವರ. ಸೂರ್ಯ ಬಂದಿಲ್ಲ ಅಂತಂದರೆ ಇಲ್ಲಿ ನಮಗೆ ಟೆಂಪ್ರೇಚರು ಕೂಡ ಕಂಟ್ರೋಲ್ ಇರೋಲ್ಲ. ಭೂಮಿನ ಒಂದು ಸೈಡ್ ಹಂಗೆ ನಿಲ್ಲಿಸ್ಬಿಟ್ಟು ಒಂದು ಸೈಡ್ ಮಾತ್ರ ಸೂರ್ಯ ಬೆಳಕಿದೆ, ಇನ್ನೊಂದು ಸೈಡ್ ಇಲ್ಲ ಅಂದರೆ ಒಂದು 48 ಅವರ್ಸಲ್ಲಿ ಒಂದು ಕಡೆ ಫ್ರೀಸ್ ಆಗುತ್ತೆ, ಇನ್ನೊಂದು ಕಡೆ ಫುಲ್ ಹೀಟಪ್ ಆಗಿಬಿಡುತ್ತೆ. ಕಾನ್ಸ್ಟೆಂಟಾಗಿ ಬೆಳಕು ಬರ್ತಾ ಇದೆ. ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ದೇವರು ಅಂತ ನಾವೇನೋ ಹೆಸರು ಹೇಳ್ತೀವಿ, ಅವ್ರು ಇದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ, ಯಾರಿಗೂ ಕಾಣಿಸಿಲ್ಲ. ಇದು ಮಾಡಿಟ್ಟಿರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದನ್ನು ನಾವು ಯಾವಾಗಲೂ ಕೂಡ ಪ್ಲಾನೆಟರಿ ಇಂಟೆಲಿಜೆನ್ಸ್, ಪ್ಲಾನೆಟ್ ಇದನ್ನು ಕೂಡ ಒಂದು ಗ್ರಹ, ಅದರ ಇಂಟೆಲಿಜೆನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಳಗಡೆ ಯಾರು ಮೋಟ್ರ್ ಫಿಕ್ಸ್ ಮಾಡಿದಾರೋ ಗೊತ್ತಿಲ್ಲ. ಮತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ತುಂಬ ಜನ ಹೇಳ್ತಾರೆ ನಾನು ಬಸ್ಸಲ್ಲಿ ಹೋದೆ, ಟ್ರೈನಲ್ಲಿ ಹೋದೆ, ಫ್ಲೈಟಲ್ಲಿ ಹೋದೆ ಅಂತ. ನಾವು ಹೋಗ್ತಾ ಇದ್ದೀವಿ ಗ್ರಹದ ಮೇಲೆ. ಗ್ರಹದ ಮೇಲೆ ಕಾಲ್ ತಗೋಣ, ಮತ್ತಷ್ಟು ಹೇಳೋಣ. ಓಕೆ ಗುರುಗಳೇ, ಒಂದು ಕಾಲ್ ರೆಡಿ ಇದೆ, ನೋಡೋಣ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 24/11/2022. ಓಕೆ, ಸಮಯ ಬೆಳಗ್ಗೆ 6:15 ಬಳ್ಳಾರಿ. ಓಕೆ, ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ಹೇಳಿ. 24/11/2022 ಬೆಳಗ್ಗೆ 6:15 ಬಳ್ಳಾರಿ. ಓಕೆ, ಬಳ್ಳಾರಿಯಲ್ಲಿ ಹುಟ್ಟಿರೋದು. ಗುರುಜಿ ಒಟ್ಟಿಗೆ ಮಾತಾಡಿ. ಹೇಳಿ ಸರ್. ನಮಸ್ಕಾರ. ನಮ್ಮ ಮಗನ ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು ಸರ್. ಆರೋಗ್ಯದ ಬಗ್ಗೆ ಒಂದು ನಿಮಿಷ ನೋಡ್ತೀನಿ. ಹೃದಯ ಸಮಸ್ಯೆ, ಹೃದಯದಲ್ಲಿ
ಅಂತ ಹೇಳ್ತಾರೆ. ಮತ್ತೆ ಕಫ ಕೆಮ್ಮು ಬಿಡ್ತಾನೆ ಇಲ್ಲ ಸರ್ ಅವ್ರಿಗೆ. ಸರಿ. ಕಫ ಕೆಮ್ಮು ಮತ್ತೆ ಹೃದಯ ಸಮಸ್ಯೆ ಹೋಲಿದೆ. ಅದು ಆಪರೇಷನ್ ಮಾಡ್ಬೇಕಂತಾರೆ ಡಿಲೇ ಮಾಡ್ತಿದ್ದಾರೆ ಸರ್ 1.5 ವರ್ಷದಿಂದ. ಸರಿ, ಓಕೆ. ಆಪರೇಷನ್ ಆಗುತ್ತಾ ಅಥವಾ ಚೆನ್ನಾಗಿ ಆಗ್ತಾನ ಆರೋಗ್ಯ? ಕಫ ಲಗ್ನ. ಅಡ್ಮಿಟ್ ಆಗಿದೆ ಸರ್ ದುರ್ಗದ ಹಾಸ್ಪಿಟಲ್ ಅಲ್ಲಿ 1 ತಿಂಗಳಾಯ್ತು ಅಡ್ಮಿಟ್ ಆಗಿ ಕಫ ಕೆಮ್ಮಿಗೆ. 2 ವರ್ಷದ ಮಗು. ಕಫ ಕೆಮ್ಮು. ಇಲ್ಲಿ ಬೇಸಿಕಲಿ ನಾವು ಆರೋಗ್ಯದ ವಿಚಾರದಲ್ಲಿ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ನೋಡ್ತೀವಿ. ಇದರಲ್ಲಿ ಇನ್ಫ್ಲೂಯೆನ್ಸ್ ಯಾವ್ಯಾವುದು ಇದು ಈ 3 ಮನೆಯ ಮೇಲೆ ಇರ್ತಕ್ಕಂಥ ಒಂದು ಅನಾರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇಲ್ಲಿ ಮಂಗಳ, ಬುಧ ಮತ್ತು ಶುಕ್ರನ ಒಂದು ಪ್ರಭಾವ ನೋಡಬೇಕು. ಅದರಲ್ಲಿ ಈಗ ನಡೀತಾ ಇರ್ತಕ್ಕಂಥ ದಶ. ಆದರೆ ಇಲ್ಲಿ ಕಸ್ಪ್ ಅಂತ ಒಂದು ನೋಡ್ತೀವಿ, ಅಂದರೆ ಮೂಲಾಂಕ ಅಂತ ನೋಡ್ತೀವಿ. ಮೂಲಾಂಕದಲ್ಲಿ 6ನೇ ಕಸ್ಪ್ ಏನು ತೋರಿಸುತ್ತೆ ಅವರಿಗೆ ಆರೋಗ್ಯಕ್ಕೆ ಅಂತ ನಾವು ನೋಡಿದಾಗ, ಹೆಲ್ತಲ್ಲಿ ಸಮಸ್ಯೆ ಇದೆಯಾ ಅಂತಂದಾಗ ಸ್ಟಾರ್ಟಿಂಗಲ್ಲಿ ಪ್ಲ್ಯಾಂಟ್ ಅಂತ ನಾವೇನು ಟ್ರೀ ಅಂತ ಕರಿತೀವಿ 6 ಸಮಸ್ಯೆ ಇದೆ, ಕೊನೆಯಲ್ಲಿ ರಾಹು. ಸೊ ಅಲ್ಲಿ ಹೋಲು ಮತ್ತು ಏನಂತಾರೆ ಈ ಒಂದು ಬ್ಲಾಕೇಜು ಖಂಡಿತ ಇದೆ ಅಂತ ಹೇಳ್ತಾ ಇದೆ. ರಾಹು ಅನ್ನೋನ್ ಬ್ಲಾಕೇಜಸ್ ಅಂತ ಕರೀತಾರೆ ಅಥವಾ ಅನ್ನೋನ್ ಹೋಲ್ ಅಂತ ಕರೀತಾರೆ. ಆಪ್ರೇಷನ್ ಮಾಡುವಂಥ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಆಪ್ರೇಷನ್ಗೆ 8 ಮತ್ತು 12 ಬೇಕೇ ಬೇಕು. 12 ತೋರಿಸ್ತಾ ಇದೆ, ಆಪ್ರೇಷನ್ಗೆ ಹೋಗಬೇಕು ಅಂತ ತೋರಿಸ್ತಾ ಇದೆ. ಹಾಗೆ ಹೆಲ್ತ್ ಇಶ್ಯೂಸ್ ಇಂಡಿಕೇಟೆಡ್ ಅಂತ ಇಲ್ಲಿ ಬರ್ದಿದ್ದೀವಿ ನೋಡಿ, ಹೆಲ್ತ್ ಇಶ್ಯೂಸ್ ಇಂಡಿಕೇಟೆಡ್ ಅಂತ ಬರ್ತಿದ್ದೀವಿ. ಸೊ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಸ್ವಲ್ಪ ಮಟ್ಟಿಗೆ. ಹಾಗೆ ಇದಕ್ಕೆ ಪೂರಕವಾಗಿ ದಶಾಭುಕ್ತಿಗಳು ಆಪ್ರೇಟ್ ಮಾಡ್ತವೆ ಯಾವಾಗ ಬರುತ್ತೆ ಅಂತ. ಅದು ಕೆಲವೊಂದು ಸತಿ ಏನಾಗುತ್ತೆ ಜ್ಯೋತಿಷ್ಯದಲ್ಲಿ, ಈ ಒಂದು ಎಕ್ಸಾಂಪಲಲ್ಲಿ ಎಲ್ಲರಿಗೂ ಹೇಳ್ತೀನಿ, ಇವ್ರಿಗೂ ಸಜೆಸ್ಟ್ ಮಾಡ್ತೀನಿ. ಈ ನಮಗೆ ಆರೋಗ್ಯದ ಸಮಸ್ಯೆ ತೋರಿಸುತ್ತೆ, ಅವ್ರು ಬರೋದೇ ಇಲ್ಲ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ತೋರಿಸುತ್ತೆ, ಬರುತ್ತೆ. ಬರೋದು ಬರದೇ ಇರೋದು ದಶಾ ಮೇಲೆ ಬರುತ್ತೆ. ಅದಕ್ಕೆ ಈ ಪರಾಶರ ಮಾಮೂಲಿ ಜ್ಯೋತಿಷ್ಯ ಹೇಳ್ತಾರಲ್ಲ, ಅದು ಊಹೆ ಮೇಲೆ ಹೇಳೋದು, ನಿಖರವಾಗಿ ಹೇಳಲ್ಲ ಯಾರನ್ನು. ಒಬ್ಬರೂ ಇಲ್ಲ, 90% ಕರ್ನಾಟಕದಲ್ಲಿ ಒಬ್ಬರೂ ಇಲ್ಲ ಕರೆಕ್ಟಾಗಿ ಜ್ಯೋತಿಷ್ಯ ಹೇಳೋರು. ಯಾಕಂದರೆ 7ರಲ್ಲಿ ಶನಿ ಇದ್ದರೆ ಮದುವೆ ಲೇಟ್ ಅಂತಾರೆ, 7ರಲ್ಲಿ ರಾಹು ಇದ್ದರೆ ರಾಹು ದೋಷ ಅಂತಾರೆ. ಕೆಲವ್ರಿಗೆ ವರ್ಕೇ ಆಗಲ್ಲ ಅದು, ಯಾಕಂದರೆ ಆ ದಶನೇ ಬರಲ್ಲ. ಆ ದಶ ಲೈಫಲ್ಲಿ ಬರಬೇಕು. ಇನ್ ಕೇಸ್ ಬಂತು ಅಂದ್ಕೊಳ್ಳೋಣ, ಏನೋ ಒಂದು ಬಂತು 45 ಆಗಿರುತ್ತೆ, ಆವಾಗ ಮದುವೆ ವಿಶ್ಲೇಷಣೆ ಏನು ಹೇಳೋಣ, ಹಾಗೆ ರೀತಿ. ಸೊ ಇಲ್ಲಿ ಶನಿ ದಶ ಬಂದಿರತಕ್ಕಂಥದ್ದು ಎಗೈನ್ ನಾವಿಲ್ಲಿ ಹೆಲ್ತ್ಗೆ ಅಂತ ನೋಡಿದಾಗ ಇಲ್ಲಿ ಕೊನೆಯಲ್ಲಿ ಮತ್ತೆ ಅದು 6 ಇಲ್ಲಿ ಸಿಗಾಕೊಂಡಿದೆ. ಮತ್ತೆ 6ನೇ ಮನೆ ರೋಗ ಸ್ಥಾನ ಅಂತ ಹೇಳಿದ್ನಲ್ಲ ಆವಾಗಲೇ, 6th ಹೌಸ್ ಅಂತ ತೋರಿಸಿದೆ ಆವಾಗಲೇ ಆ ಟ್ರಯಾಂಗಲಲ್ಲಿ. 6th ಹೌಸ್ ಬಂದಿರತಕ್ಕಂಥದ್ದು, ಈ 6th ಹೌಸ್ ಬಂದಿರತಕ್ಕಂಥದ್ದು ಎಗೇನ್ ರಾಹುವಿಂದನೇ ಬಂದಿದೆ. ಸೊ ಇಲ್ಲಿ ಇವರಿಗೆ ರಾಹುವಿನ ಸಮಸ್ಯೆ, ಆ ಒಂದು ಚೋಕ್ ಆಗ್ತಕ್ಕಂಥದ್ದು, ರಾಹುವಿನ ಪ್ರಭಾವ ಶನಿ ದಶದಲ್ಲಿ ಬಂದಿರತಕ್ಕಂಥದ್ದು. ಇಷ್ಟು ಡೀಟೇಲ್ ಆಗಿ ನಮಗೆ ನಕ್ಷತ್ರ ನಾಡಿಲಿ ಮಾತ್ರ ಸಿಗಕ್ಕೆ ಸಾಧ್ಯ. ಶನಿ ದಶ ನಡೀತಾ ಇದ್ದಾರೆ, ಶನಿಗೆ ನೀವು ಶಾಂತಿ ಮಾಡಬೇಕು ಅಂತಾರೆ, ರಾಂಗ್, ಕಂಪ್ಲೀಟ್ಲಿ ರಾಂಗ್. ನಿಮಗೆ ಇಲ್ಲಿ ಪ್ಲಾನೆಟರಿ ಇಂಟೆಲಿಜೆನ್ಸ್ ತೋರಿಸ್ತೀನಿ. ಶನಿ ಇರ್ತಕ್ಕಂಥ ಸಬ್ಲಾರ್ಡ್ 3ನೇ ಮನೇಲಿ ಇದ್ದುಕೊಂಡು ಈ ರಾಹುಗೆ ಕನೆಕ್ಷನ್ ಕೊಟ್ಟಿದ್ದಾನೆ. ರಾಹು 6ನೇ ಮನೆ ಕನೆಕ್ಷನ್ ಆಗಿಬಿಟ್ಟಿದ್ದಾನೆ. ಆ ರಾಹು 6ನೇ ಮನೆ ಅಂದರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ರೋಗ ಬರಬೇಕು ಅಂದರೆ ಈ ಮನೆ ಬರಲೇಬೇಕು. ಶನಿಗೆ ಈ ಮನೆ ಕನೆಕ್ಷನ್ ಇದೆ, ಅದಕ್ಕೋಸ್ಕರ ರೋಗ ಬಂದಿರೋದು. ರಾಹು ಏನಾದ್ರು ಚೋಕ್ ಮಾಡ್ತಾನೆ, ಸಡನ್ನಾಗಿ ಏನು ಮಾಡ್ತಾನೆ ಗೊತ್ತಿಲ್ಲ. ಒನ್ ಆಫ್ ದಿ ವೆರಿ ಗುಡ್ ಆ್ಯಂಡ್ ವೆರಿ ಡೇಂಜರಸ್ ಎರಡಕ್ಕೂ. ಸೊ ಆ ರೀತಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಹೋಗಿ ನೋಡಿದಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಶನಿ ದಶ ನಡೀತಾ ಇದೆ ಈ ಮಗುಗೆ, ಸಬ್ಲಾರ್ಡ್ ಅಂತ ಕರಿತೀವಿ ನಾವು. ಅಲ್ಲಿ ಬೈಫರ್ಕೇಶಲ್ಲಿ 6, 7, 11 ಅಂತಿದೆ. ರಾಹು, ಎಸ್ ದೇರ್ ಈಸ್ ಎ ಪ್ರಾಬ್ಲಮ್ ಅಂತ ಬಂದಿದೆ. ಇದಕ್ಕೆ ಆಪರೇಷನ್ ಮಾಡಬೇಕು ಅಂತಂದರೆ 5ನೇ ಮನೆ, 9ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಬರಲೇಬೇಕು. 5ನೇ ಮನೆ, 9ನೇ ಮನೆ. ತುಂಬ ಜನ ಇದನ್ನು ನ್ಯೂಮರಾಲಜಿ ಅನ್ಕೊಂಡಿದ್ದಾರೆ. ಯಾವ ಪರಾಶರ ಮೂಲ ಆದರೂ ಕೂಡ ಪರಾಶರ ಯಾರ್ಯಾರು ಹೇಳ್ತೀರೋ ಅದ್ರ ತಲೆ ಮೇಲೆ ಹೊಡೆದಂಗಿರುತ್ತೆ ಇದು. ದಯವಿಟ್ಟು ಪರಾಶರ ಕಲ್ತವ್ರು 20 ವರ್ಷ ಕಲ್ತವ್ರು ಬಂದು ಕಲ್ತ್ಕೊಳ್ಳಿ, ನಾನು ಅವ್ರಿಗೂ ಕರಿತೀನಿ. ನೀವೆಲ್ಲ ಔಟ್ಡೇಟೆಡ್ 1947 ಅಡುಗುಲಜ್ಜಿ ಕಥೆಯಲ್ಲಿ ಇದ್ದಾರೆ ಇನ್ನು, ಆ ಶಾಸ್ತ್ರ ಈ ಶಾಸ್ತ್ರ ಅಂದ್ಕೊಂಡು ಅಡ್ವಾನ್ಸ್ ಹೋಗಿಲ್ವೋ ಈ ಥರ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ತಲೆನೋವಿಗೆ ಹೊಟ್ಟೆನೋವು ಮಾತ್ರೆ ಕೊಡ್ತೀರಾ, ಹೊಟ್ಟೆ ನೋವಿಗೆ ಗಂಟಲು ನೋವು ಮಾತ್ರೆ ಕೊಡ್ತೀರಾ. ಜ್ಯೋತಿಷ್ಯದಲ್ಲಿ ಒಬ್ರೊಬ್ರು, ಯಾಕಂದರೆ ಒಬ್ಬರು ಹೇಳಿದ ಮೇಲೆ ಇದೇ ಪ್ರಾಬ್ಲಮ್, ಇದೇ ಗ್ರಹ ಅಂದರೆ ಅದೇ ಹೇಳಬೇಕು. ಸೊ ಇಲ್ಲಿ ಆ ಒಂದು ಕಾಂಬಿನೇಷನ್ ಇದೆ. ಇದಕ್ಕೆ ರಾಹುಗೆ ಕಮ್ಮಿ ಮಾಡಬೇಕು ಅಂತಂದರೆ ಆ ಗ್ರಹದ ದಾನಗಳನ್ನು ಜಾಸ್ತಿ ಮಾಡಬೇಕು. ಆ ಗ್ರಹದ ದಾನ ಯಾವುದು ಅಂತಂದರೆ, ಯಾಕಂದರೆ ಮಗುವಿನ ವಿಚಾರದಲ್ಲಿ ಅವ್ರು ಸ್ವಲ್ಪ 2 ವರ್ಷ ಆಗಿದೆ ಅಂದರೆ ಮಗು ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ತಾ ಇದ್ದೀನಿ. ಈ ಮದುವೆಗಿದ್ವಿ ಅಂದರೆ 100 ಆಯಿತು, ಯಾವಾಗಲೂ ಆಗುತ್ತೆ, ಇವತ್ತಾಗುತ್ತೆ, ಹೋಗುತ್ತದು. ಸೊ ಇವರು ಮೂಲಂಗಿಯನ್ನು ಆ ಮಗುಗೆ ನಿವಾಳಿಸಿ ಹಾಕಬೇಕು. ಹಾಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ರುದ್ರಾಕ್ಷಿ ವಿಚಾರದಲ್ಲಿ ಇವರಿಗೆ 3 ಮುಖದ ರುದ್ರಾಕ್ಷಿ ಅವ್ರಿಗೆ ಕೊರಳಲ್ಲ ಮಗುಗೆ ಹಾಕಿದ್ರೆ ಸ್ವಲ್ಪ ಆಪ್ರೇಷನ್ ಆದರೂ ಕೂಡ
ಆರೋಗ್ಯ ಮತ್ತು ಆಯುಷು ಹೆಚ್ಚಾಗುತ್ತೆ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.